ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೀವು ಇವತ್ತಿನ ದಿನ ನೋಡ್ತಾ ಇದ್ರಿ ನಾನು ಹ್ಯಾಂಡ್ ವ್ಯಾಕ್ಸ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈಗಾಗಲೇ ನಾನು ನಿಮಗೆಲ್ಲರಿಗೂ ಇದ್ರ ಬಗ್ಗೆ ನೋಟ್ಸನ್ನು ಬರೆದು ತೋರಿಸಿದ್ದೀನಿ ಅಲ್ವ ಫ್ರೆಂಡ್. ಇದೇ ಪ್ರಕಾರ ನಾನು ಇವಾಗ ವ್ಯಾಕ್ಸ್ ಹೇಗೆ ಮಾಡೋದು ಕೈಗಳಿಗೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡದೆ ನೋಡಿ. ಮತ್ತು ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್, ಇವಾಗ ನೋಡಿ ನಾನು ಹನಿ ಟಚ್ ವ್ಯಾಕ್ಸ್, ಹಾಟ್ ವ್ಯಾಕ್ಸನ್ನು ತೊಗೋತಾ ಇದ್ದೀನಿ ಫ್ರೆಂಡ್, ಕ್ರೀಮ್ನ. ಅದನ್ನು ಈ ರೀತಿಯಿಂದ ನೈಫ್ನಿಂದ ಸುತ್ತಿ ತೊಗೊಂಡು ನಂತರ ಹೀಟರ್ಗೆ ಹಾಕೋತಾ ಇದ್ದೀನಿ. ಅಂದರೆ ಅದನ್ನು ಜಾಸ್ತಿಯಾಗಿ ತುಂಬ ಹೀಟ್ ಆದರೆ ಈ ರೀತಿಯಿಂದ ಕಾಣಿಸುತ್ತೆ ನೋಡಿ ಫ್ರೆಂಡ್. ಮತ್ತು ನಮಗೆ ಎಷ್ಟು ಬೇಕೋ ನಾವು ಅಷ್ಟನ್ನೇ ತಗೊಳ್ತಾ ಇದ್ದೀವಿ. ಮತ್ತು ಆನ್ ಆಗಿದೆ ನೋಡಿ ಫ್ರೆಂಡ್. ಇವಾಗ ನಾವು ಕೈಗಳಿಗೆ ಪೌಡರ್ನ ಹಚ್ಚೋದು. ವ್ಯಾಕ್ಸ್ ಮಾಡಬೇಕಾದ್ರೆ, ಹ್ಯಾಂಡ್ ವ್ಯಾಕ್ಸ್ ಮಾಡಬೇಕಾದ್ರೆ ಕಂಪಲ್ಸರಿ ಕೈಗೆ ಈ ರೀತಿಯಿಂದ ಪೌಡರ್ ಹಚ್ಚಬೇಕು ಫ್ರೆಂಡ್ಸ್. ನೋಡಿ, ಇವಾಗ ನಾನು ಕಂಪ್ಲೀಟಾಗಿ ಪೌಡರ್ನ ಹಚ್ಚಿದ್ದೀನಿ ಹ್ಯಾಂಡಿಗೆ. ಮತ್ತು ಇವಾಗ ನಾನು ನೈಫ್ನಿಂದ ಕ್ರೀಮ್ನ ತೊಗೋತಾ ಇದ್ದೀನಿ. ನೋಡಿ, ಅವ್ರಿಗೆ ಮೊದಲೇ ಒಂದು ಸಲ ಕೇಳಬೇಕು ಸುಡ್ತಾ ಇದೆಯಾ ಅಂತ, ತುಂಬ ಗರಮ್ ಆಗಿರುತ್ತೆ ಅಲ್ವಾ. ಅದಕ್ಕೆ ತುಂಬ ಇದನ್ನು ಕೇರ್ಫುಲ್ಲಾಗಿ ಈ ರೀತಿಯಿಂದ ಹಚ್ಚಬೇಕು ಫ್ರೆಂಡ್ಸ್. ವ್ಯಾಕ್ಸ್ ಮಾಡಬೇಕಾದ್ರೆ ನೀಟಾಗಿ ನೋಡಿಕೊಂಡೇ ಹ್ಯಾಂಡ್ಗೆ ಈ ರೀತಿಯಾಗಿ ಕ್ರೀಮ್ನ ಅಪ್ಲೈ ಮಾಡಬೇಕು ಫ್ರೆಂಡ್ಸ್, ಕೇಳ್ಕೊತ. ಮತ್ತು ಒಂದು ಸ್ವಲ್ಪ ಅದಕ್ಕೆ ಊದ್ಕೋಬೇಕು. ತುಂಬ ಹೀಟಾಗಿದೆ ಅಂತ ಅನಿಸಿದರೆ ನಾವು ಅದನ್ನು ಊದಿ ಮತ್ತು ಈ ರೀತಿಯಿಂದ ಹಚ್ಚಬೇಕು ಫ್ರೆಂಡ್. ನೋಡಿ, ಇಲ್ಲಿ ಹಾರ್ಡ್ ಆಗಿದೆಯಲ್ಲ ಸ್ಟ್ರಿಪ್ನ, ಯಾವ ಕಡೆಯಿಂದ ಒಂದು ಸ್ವಲ್ಪ ಹಾರ್ಡ್ ಅಂತ ಅನಿಸುತ್ತೆ ಅಲ್ವಾ, ಆ ಕಡೆಯಿಂದ ಈ ರೀತಿ ಕೈ ಮೇಲೆ ಈ ರೀತಿ ಸ್ಪ್ರೆಡ್ ಮಾಡಿ ನಂತರ ಅದನ್ನು ಈ ರೀತಿಯಾಗಿ ಮಸಾಜ್ ಮಾಡಿ ಸ್ಟ್ರಿಪ್ನ ತೆಗಿಬೇಕು. ಹೀಗೆ ಅಪೋಸಿಟ್ ಡೈರೆಕ್ಷನಿಂದ ಇರಬೇಕು. ಈ ಕಡೆಯಿಂದ ಹೇರ್ಸ್ ಇದ್ದರೆ ಅದು ಆದರೆ ಎದುರುಗಡೆಯಿಂದ ನಾವು ಈ ರೀತಿ ಸ್ಟ್ರಿಪ್ಪಿಂದ ತೆಗಿಬೇಕು ಫ್ರೆಂಡ್ಸ್. ನೋಡಿ, ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ. ಹೀಗೆ ತುಂಬ ಈಜಿ ಇದೆ ಫ್ರೆಂಡ್ಸ್. ಕಲಿಬೇಕಂತಂದರೆ ಏನೂ ಇಲ್ಲ, ತುಂಬ ಹಾರ್ಡ್ ಅಂತ ಏನಿಲ್ಲ. ಆರಾಮಾಗಿ ಮನೇಲಿ ಈ ರೀತಿಯಿಂದ ಕುಂತು ಕಲಿಬಹುದು ಫ್ರೆಂಡ್ಸ್. ನಿಮಗೆ ಹೊರಗಡೆ ಹೋಗಿ ಅಲ್ಲಿ ಕಲಿಯೋಕ್ಕಾಗಲ್ಲ ಅಂತಂದರೆ ಮನೆಯಲ್ಲೇ ಕುಂತು ಈ ರೀತಿಯಿಂದ ಕಲ್ತು ಮತ್ತು ಮನೇಲೇ ಯಾರಿಗಾದರೂ ಈ ರೀತಿ ವ್ಯಾಕ್ಸ್ ಅದು ಮಾಡಬಹುದು. ಅಂದರೆ ನಮ್ಮ ದುಡ್ಡು ನಮಗೆ ಉಳಿತಾಯ ಆಗುತ್ತೆ. ಬೇರೆ ಕಡೆ ಹೋಗಿ ವ್ಯಾಕ್ಸನ್ನು ಮಾಡಿಸ್ಕೊಳ್ಳೋದು, ಅದೇ ದುಡ್ಡನ್ನು ನಾವು ಮನೆಯಲ್ಲಿ ಇಟ್ಕೋಬಹುದು. ಹಾಗಾಗಿ ಇದು ತುಂಬ ನಿಮಗೆ ಯೂಸ್ ಆಗುತ್ತೆ ಫ್ರೆಂಡ್ಸ್. ಎಲ್ಲನೂ ಪ್ರತಿಯೊಂದೊಂದನ್ನು ನಾನು ವಿಡಿಯೋ ಮಾಡ್ತಾ ಇದ್ದೀನಲ್ಲ ಫ್ರೆಂಡ್ಸ್, ಮನೆಯಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇವಾಗ ಆ ಕಡೆಯಿಂದ ಕೂಡ ಇದೇ ರೀತಿಯಿಂದ ಸ್ವಲ್ಪ ನೋಡಿಕೊಂಡೇ ಹೀಗೆ ವ್ಯಾಕ್ಸ್ ಮಾಡ್ಕೊತ ಹೋಗೋದು ಫ್ರೆಂಡ್ಸ್. ಹಾರ್ಡ್ ಅಂತ ಏನಿಲ್ಲ, ಕಲಿತ್ರೆ ಎಲ್ಲನೂ ಈಸಿ ಆಗುತ್ತೆ ಫ್ರೆಂಡ್ಸ್. ಇದು ತುಂಬ ಯೂಸ್ ಆಗುತ್ತೆ ಹೆಣ್ಮಕ್ಳಿಗೆ. ಹಾಗಾಗಿ ನಾನು ಪ್ರತಿಯೊಂದೊಂದನ್ನು ಮನೆಯಲ್ಲೇ ಹೇಗೆ ಮಾಡೋದು, ಪಾರ್ಲರ್ಗೆ ಹೋಗಲಾರ್ದೇ ಮನೆಯಲ್ಲೇ ಕುಳಿತು ಹೇಗೆ ಪಾರ್ಲರ್ ಟಿಪ್ಸನ್ನು ಒಂದೊಂದಾಗಿ ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತು ನೀವು ಕೂಡ ಮಾಡ್ಕೋಬೋದು. ಇದನ್ನು ಕೂಡ ನಿಮಗೆ ಎಲ್ಲ ರೀತಿಯಿಂದ ಯೂಸ್ ಆಗುತ್ತೆ. ಹಾಗಾಗಿ ನಿಮಗೆ ಪ್ರತಿಯೊಂದೊಂದನ್ನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಇವಾಗ ನೋಡಿ ಫ್ರೆಂಡ್ಸ್, ಈ ಕಡೆ ಎದುರುಗಡೆಯಿಂದ ಒಬ್ಬೊಬ್ಬರಿಗೆ ಹೇರ್ಸನ್ನು ಈ ರೀತಿ ಕ್ರಾಸ್ ಆಗಿರುತ್ತೆ. ಹಾಗಾಗಿ ನಾವು ಕ್ರೀಮ್ನ ಈ ರೀತಿಯಾಗಿ ಕ್ರಾಸ್ ಆಗಿಯೇ ಹಚ್ಕೋಬೇಕು ಮತ್ತು ಕ್ರಾಸ್ ಆಗಿಯೇ ಸ್ಟ್ರಿಪ್ಪಿಂದ ತೆಗಿಬೇಕು. ನಾವು ಏನಾದರೆ ಸ್ಟ್ರೇಟಾಗಿ ಹಚ್ಚಿ ಮತ್ತು ಸ್ಟ್ರೇಟಾಗಿ ತೆಗೆದ್ರೆ ಫ್ರೆಂಡ್ಸ್, ಆ ಹೇರ್ಸ್ ಬೆಳಿಬೇಕಾಗಿತ್ತಾದರೆ ಅಪೋಸಿಟಾಗಿ ಒಂಥರ ಅಸಹ್ಯವಾಗಿ ಕಾಣಿಸುತ್ತೆ. ಹಾಗಾಗಿ ಅದು ಯಾವ ಕಡೆಯಿಂದ ಡೈರೆಕ್ಷನ್ ಇರುತ್ತೆ ಅಲ್ವಾ ಹೇರ್ಸ್ನ, ಅದೇ ರೀತಿಯಿಂದ ನಾವು ಕೂಡ ವ್ಯಾಕ್ಸ್ ಮಾಡಬೇಕಾದ್ರೆ ಅದೇ ರೀತಿಯಿಂದ ಈ ರೀತಿ ಹಚ್ಕೊತ ಹೋಗಿ. ಮತ್ತು ನೋಡಿ, ನಾನು ಸ್ಟ್ರಿಪ್ ತೆಗೆಯೋದು ಕೂಡ ಹೇಗೆ ಅಂತ ತೋರಿಸ್ತಾ ಇದ್ದೀನಲ್ಲ ಫ್ರೆಂಡ್, ಇದೇ ರೀತಿಯಿಂದ ನೀವು ಕೂಡ ಮಾಡ್ಬೋದು. ಒಬ್ಬೊಬ್ಬರಿಗೆ ಗೊತ್ತಾಗಲ್ಲ ವ್ಯಾಕ್ಸ್ ಮಾಡಬೇಕಂದ್ರೆ ಎಲ್ಲ ಸ್ಟ್ರೈಟಾಗಿಯೇ, ಅಂದರೆ ಕಲಿಯೋರು ಇರ್ತಾರಲ್ವ, ಅವ್ರಿಗೇನು ಗೊತ್ತಾಗುತ್ತೆ, ಇದೇ ರೀತಿಯಿಂದ ವ್ಯಾಕ್ಸ್ ಮಾಡ್ಬೋದಲ್ಲ ಅಂತ ಕೂಡ ಅವರು ಹೀಗೆ ಮಾಡ್ಕೊತ ಹೋಗ್ತಾ ಇರ್ತಾರೆ. ಅದಕ್ಕಾಗಿ ಗೊತ್ತಿರಲ್ಲ ಕೆಲವೊಬ್ಬರಿಗೆ. ಹಾಗಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ಅರ್ಥ ಮಾಡಿ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್. ಇವಾಗ ನೋಡಿ, ಈ ಕಡೆಯಿಂದ ಎದುರುಗಡೆ ಅಂದರೆ ಫ್ರಂಟ್ ಸೈಡು ಮತ್ತು ಬ್ಯಾಕ್ ಹೇಗೆ ಮಾಡೋದು ಅಂತ ತೋರಿಸಿ. ಇಲ್ಲಿ ಸ್ಟ್ರೇಟಾಗಿ ಮಾಡೋದು ಫ್ರಂಟ್ ಸೈಡ. ಈ ಕಡೆಯಿಂದ ಏನು ಪ್ರಾಬ್ಲಮ್ ಇರೋಲ್ಲ. ಬೇಕಂದ್ರೆ ನೀವು ಬೇಕಾದರೆ ಒಂದು ಸಲ ನಿಮ್ಮ ಕೈ ಕಡೆಯಿಂದ ಚೆಕ್ ಮಾಡ್ಕೊಳ್ಳಿ, ಯಾವ ಕಡೆಯಿಂದ ಡೈರೆಕ್ಷನ್ ಕಡೆಯಿಂದ ಹೇರ್ ಇರುತ್ತೆ ಅಂತ. ಹಾಗಾಗಿ ಆ ಕಡೆ ಹೇಗೆ ನಾವು ವ್ಯಾಕ್ಸ್ ಮಾಡೋದು ಅಂತ ನಾನು ಇವಾಗ ತೋರಿಸಿದ್ದೀನಲ್ಲ ಫ್ರೆಂಡ್, ನೀವು ಕೂಡ ಹಾಗೆ ಮಾಡ್ಕೋಬಹುದು. ಗೊತ್ತಿಲ್ಲ ಅಂತಂದವರಿಗೆ ಇದು ಒಂದು ಹೆಲ್ಪ್ ಆಗುತ್ತೆ. ನೋಡಿ ಹೇಗೆ ಬರ್ತಾ ಇದೆ ಅಂತ. ಅವ್ರದ್ದು ಡಸ್ಟ್ ಎಲ್ಲ ಕೂಡ ಬರೀ ಹೇರ್ಸ್ ಇದೆ ಅಂತ ಅಷ್ಟೇ ವ್ಯಾಕ್ಸ್ ಮಾಡ್ಕೊಳ್ಳಲ್ಲ ಫ್ರೆಂಡ್, ಇದನ್ನು ಡಸ್ಟ್ ಸಲುವಾಗಿ ಕೂಡ.
ನಿಮಗೆ ಪ್ರತಿಯೊಂದನ್ನು ಡೈರೆಕ್ಷನ್ ಹೇಗೆ ಯಾವ ರೀತಿಯಿಂದ ವ್ಯಾಕ್ಸ್ ಮಾಡಬೇಕು ಅಂತ ನಾನು ಇದರಲ್ಲಿ ತುಂಬ ಕ್ಲಿಯರಾಗಿ ಹೇಳಿಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ನೋಡಿ ಮತ್ತು ಈಸಿಯಾಗಿ ಕಲಿಬಹುದು. ಒಂದು ಸ್ವಲ್ಪ ನಾನು ವಿಡಿಯೋನ ಸ್ಪೀಡ್ ಮಾಡ್ತಾ ಹೋಗ್ತಾ ಇದ್ದೀನಿ. ನೀಟಾಗಿ ವ್ಯಾಕ್ಸ್ನ ಹೀಗೆ ನೀಟಾಗಿ ಮಾಡ್ಕೊತ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಏನಾದರೂ ಅಲ್ಲಿ ಇಲ್ಲಿ ಒಂದೊಂದಾಗಿ ಹೇರ್ಸ್ ಉಳ್ಕೊಂಡಿದ್ರೆ ಅದನ್ನು ನಾವು ಎಕ್ಸ್ಟ್ರಾ ಥ್ರೆಡ್ಲಿಂದ ತೆಗಿಬಹುದು. ಮತ್ತು ಅಲ್ಲಿ ಹೀಗೆ ಮತ್ತು ಕ್ರೀಮನ್ನು ಜಾಸ್ತಿ ಹಚ್ಚಿ ಅದ್ರ ಮೇಲೆ ಮತ್ತು ರಿಪೀಟ್ ವ್ಯಾಕ್ಸ್ ಮಾಡ್ಕೊತ ಹೋದರೆ ಸ್ಕಿನ್ ಬರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾವು ಅದನ್ನು ಒಂದೆರಡು ಉಳ್ಕೊಂಡಿದ್ರೆ ಹೇರ್ಸ್ನ ಅದನ್ನು ನಾವು ಥ್ರೆಡ್ಲಿಂದ ತೆಗಿಬಹುದು ಫ್ರೆಂಡ್ಸ್. ಇವಾಗ ನೋಡಿ ಫಿಂಗರ್ಗೆ ಕೂಡ ಒಂದು ಸ್ವಲ್ಪ ಇರುತ್ತೆ ಅಲ್ವಾ ಫ್ರೆಂಡ್, ಅದಕ್ಕಾಗಿ ಫಿಂಗರ್ನಲ್ಲಿ ಕೂಡ ಹೇಗೆ ಮಾಡೋದು ಅಂತ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ. ಹೀಗೆ ಜಾಸ್ತಿ ಏನು ಸ್ಪ್ರೆಡ್ ಮಾಡೋದಿಲ್ಲ, ಅದಕ್ಕೆ ನೀಟಾಗಿ ಈ ರೀತಿಯಿಂದ ವ್ಯಾಕ್ಸ್ ಮಾಡ್ಕೊತ ಹೋಗಿ. ನೋಡಿ ನೀವು ಈ ರೀತಿಯಿಂದ ವ್ಯಾಕ್ಸ್ ಮಾಡ್ಕೊತ ಹೋದರೆ ನಿಮ್ಮ ಕೈಗಳು ತುಂಬ ಸುಂದರವಾಗಿ ಕಾಣಿಸುತ್ತೆ ಮತ್ತು ನೀಟಾಗಿ ಅನಿಸುತ್ತೆ. ಚಳಿಗಾಲದಲ್ಲಿ ಬಹಳ ಡಸ್ಟಾಗಿ ಕೈ ಕಾಲುಗಳಿಗೆ ಭಾಳ ಮಣ್ಣು ಮತ್ತು ಡಸ್ಟ್ ಇದ್ದಿರುತ್ತಲ್ಲ ಫ್ರೆಂಡ್, ಚಳಿಗಾಲದಲ್ಲಿ ಜಾಸ್ತಿ ವ್ಯಾಕ್ಸ್ ಮಾಡ್ಕೋಬೇಕು ಅಂದರೆ ತುಂಬ ನೀಟಾಗಿ ಕಾಣಿಸುತ್ತೆ. ಅಂದರೆ ಕೆಲವು 15 ದಿವಸಕ್ಕೊಮ್ಮಾದರೂ ಮಾಡಿಸ್ಕೋಬೇಕು, ಕೈಯನ್ನು ತುಂಬ ಸುಂದರವಾಗಿ ಕಾಣಿಸುತ್ತೆ. ಹಾಗಾಗಿ ಈ ವಿಡಿಯೋನು ನಿಮಗೆ ಅಪ್ಲೋಡ್ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್. ಯೂಸ್ ಆಗೇ ಆಗುತ್ತೆ ಅಂತ ಅನಿಸುತ್ತೆ ನೋಡಿ ಫ್ರೆಂಡ್. ಮತ್ತು ನನ್ನ ಹಾಗೆ ಹೊಸ ಹೊಸ ವಿಡಿಯೋಗಳಿಗಾಗಿ ನೀವು ನೋಡ್ತಾ ಹೋಗಿ. ಯಾರೆಲ್ಲ ಇನ್ನೂ ಈಗ ಹೊಸದಾಗಿ ಚಾನೆಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ ಫ್ರೆಂಡ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ, ಥ್ಯಾಂಕ್ ಯು.